ಅಲ್ಲ, ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯವ್ರಿಗೆ ಅವ್ರ ಮನೆಗೆ ಎತ್ಕೊಂಡು ಹೋಗೋದಕ್ಕೆ ನಾವೇನು ಕೊಟ್ಟಿಲ್ಲ. ಸಾಮಾನ್ಯ ಜನಸಾಮಾನ್ಯರಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಪ್ರತಿಯೊಂದನ್ನು ಕೊಟ್ಟಿದ್ದೀರಿ. ಕಾಂಗ್ರೆಸ್ ಹೇಳಿರ್ತಕ್ಕಂಥ 5 ಗ್ಯಾರಂಟಿಗಳೇನಿದೆ ಅದಕ್ಕೆ ವಾರಂಟಿನೂ ಇಲ್ಲ, ಏನಿಲ್ಲ. ಬಾಲಕೃಷ್ಣ ಗೌಡರು ಹೇಳ್ತಾ ಇದ್ದಾರೆ, ನೀವು ನಮ್ಗೆ ಯಾವ್ಯಾವ ಊರುಗಳಲ್ಲಿ ಓಟ್ ಹಾಕಿದ್ರೆ ಅಲ್ಲಿ ಮಾತ್ರ ಕೆಲಸ ಮಾಡ್ತೀರಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಅಂದರೆ ಈ ಗ್ಯಾರಂಟಿಗಳನ್ನ ವಾಪಸ್ ತಗೊಂತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಇಡೀ 60 ವರ್ಷದಿಂದ ಅವ್ರ ಕೈನಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು, ಯೋಜನೆಗಳಿರ್ಬೋದು, ಜನಸಾಮಾನ್ಯರಿಗೂ ತಲುಪಿದೆ. ಅದು ನಾವು ಎಲ್ಲರೂ ಫಲಾನುಭವಿಗಳೇ. ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ರಿ, ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿದ್ರಿ, ಮುದ್ರಾ ಯೋಜನೆ ಕೊಟ್ಟಿದ್ರಿ, ಒಂದೇ ಭಾರತ್ ಟ್ರೈನ್ ಕೊಟ್ಟಿದ್ರಿ, ನ್ಯಾಷನಲ್ ಹೈವೇ ರೋಡ್ಗಳು ಮಾಡಿದ್ರಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 176 ಕಿಲೋಮೀಟರ್ ರಸ್ತೆ ಮಾಡಿದಿರಿ, ನಮ್ಮಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀರಿ, ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಿದ್ದೀರಿ, ಮಾತೃವಂದನಾ ಕಾರ್ಯಕ್ರಮದಲ್ಲಿ ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಹಾಲು ಮತ್ತು ಮೊಟ್ಟೆ ಇದನ್ನೆಲ್ಲ ಕೊಡ್ತಾ ಇದ್ದೀರಿ, ನಮ್ಮಲ್ಲಿ ಟಾಯ್ಲೆಟ್ಗಳನ್ನು ಕೊಟ್ಟಿದ್ದೀರಿ, 5 kg ಅಕ್ಕಿ ಕೊಟ್ಟಿದ್ದೀರಿ, ಟ್ರೈನ್ಗಳನ್ನು ಕೊಟ್ಟಿದ್ದೀರಿ, ಹೊಸದಾಗಿ ಎಲೆಕ್ಟ್ರಿಕ್ ಟ್ರೈನ್ ಮಾಡಿದಿರಿ, ನ್ಯಾಷನಲ್ ಹೈವೇ ಫ್ಲೈಓವರ್ಗಳನ್ನು ಮಾಡಿದಿರಿ, ಬೈಪಾಸ್ ರೋಡ್ ಚಿಂತಾಮಣಿಗೆ 255 ಕೋಟಿ ಕೊಟ್ಟಿದ್ರಿ, ಶ್ರೀನಿವಾಸಪುರಕ್ಕೆ 205 ಕೋಟಿ ಕೊಟ್ಟಿದ್ರಿ, ನಮ್ಮಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಕೊಟ್ಟಿದ್ರಿ, ರೈಲ್ವೆ ಡೆವಲಪ್ಮೆಂಟ್ 500 ಕೋಟಿ ಕೊಟ್ಟಿದ್ರಿ, ಜಲಜೀವನ್ ಮಿಷನ್ ಅಲ್ಲಿ 1880 ಕೋಟಿ ಕೊಟ್ಟಿದ್ರಿ, ಮುಳಬಾಗ್ಲಿಂದ ಬಿಕೋಟೆಗೆ ಹೋದಕ್ಕೆ 120 ಕೋಟಿ ರಸ್ತೆ ಕೊಟ್ಟಿದ್ರಿ, ಬಂಗಾರಪೇಟೆಯಿಂದ CRF ಇದಕ್ಕೆ ಸುಮಾರು 50 ಕೋಟಿ ಹಣ ಕೊಟ್ಟಿದ್ರಿ. ಇದು ಮಾಡೋದಕ್ಕೆ ಎಲ್ಲ ಕಡೆ ರೈಲ್ವೆ ಬ್ರಿಡ್ಜ್ಗಳು, ರೈಲ್ವೆ ಸ್ಟೇಷನ್ಗಳನ್ನ ಎಲ್ಲ ಈಗ ಒಂದೇ ಭಾರತ್ ಇದರಲ್ಲಿ ರೈಲ್ವೆ ಸ್ಟೇಷನ್ಗಳನ್ನ ನಾವು ಶಿಡ್ಘಟ್ಟ ಇರ್ಬೋದು, ಚಿಂತಾಮಣಿ ಇರ್ಬೋದು, ಮತ್ತೆ